2 ಅರಸುಗಳು ಅಧ್ಯಾಯ 5. ಅರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಸೇನಾಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದೂ ಸನ್ಮಾನಯೋಗ್ಯನೆಂದೂ ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲ್ಯರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ದೇಶದ ಹುಡುಗಿಯು ಹೇಳಿದ್ದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲ್ಯರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ದುಸ್ತು ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲ್ಯರ ಅರಸನಿಗೆ ಕೊಟ್ಟನು. ಅದರಲ್ಲಿ, ನನ್ನ ಸೇವಕನಾದ ನಾಮಾನನನ್ನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದ್ದೆಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ಇಸ್ರಾಯೇಲ್ಯರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ, ತಾನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ, ಇದು ಎಂಥ ಅಪ್ಪಣೆ! ನಾನೇನು ದೇವರೋ? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟೋ? ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲದೆ ಮತ್ತೇನು? ನೀವೇ ಆಲೋಚಿಸಿ ನೋಡಿರಿ ಎಂದು ಹೇಳಿದನು. ಇಸ್ರಾಯೇಲ್ಯರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದನ್ನು ದೇವರ ಮನುಷ್ಯನಾದ ಎಲೀಷನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡದ್ದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸು, ಇಸ್ರಾಯೇಲ್ಯರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳುಹಿಸಿದನು. ನಾಮಾನನು ರಥರಥಾಶ್ವಗಳೊಡನೆ ಎಲೀಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತನು. ಎಲೀಷನು ಅವನಿಗೆ, ಹೋಗಿ ಯೊರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳುಹಿಸಿದನು. ನಾಮಾನನು ಇದನ್ನು ಕೇಳಿ ಕೋಪಗೊಂಡು, ಇದೇನು? ಅವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈಯಾಡಿಸಿ ವಾಸಿ ಮಾಡುವನೆಂದು ನೆನೆಸಿದೆನು. ದಮಸ್ಕದ ಅಬಾನ, ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲ್ಯರ ಎಲ್ಲ ಹೊಳೆಹಳ್ಳಗಳಿಗಿಂತ ಉತ್ತಮವಾಗಿವೆಯಲ್ಲವೋ? ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾನು ಅವುಗಳಲ್ಲಿಯೇ ಸ್ನಾನ ಮಾಡಬಹುದಲ್ಲವೇ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದನು. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದಿರಲ್ಲ. ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. ಅವನು ಯೊರ್ದಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂದಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು. ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಅದಕ್ಕೆ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ಅಂದನು. ನಾಮಾನನು ಎಷ್ಟು ಒತ್ತಾಯಪಡಿಸಿದರೂ ಅವನು ತೆಗೆದುಕೊಳ್ಳಲೇ ಇಲ್ಲ. ಆಗ ಅವನು ಎಲೀಷನಿಗೆ, ನೀನು ನನ್ನದನ್ನು ಸ್ವೀಕರಿಸದಿದ್ದರೆ ನಿನ್ನ ಸೇವಕನಾದ ನನಗೆ 2 ಹೇಸರಗತ್ತೆಗಳು ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನಾನು ಇನ್ನು ಮುಂದೆ ಎಲ್ಲ ದೇವತೆಗಳನ್ನು ಬಿಟ್ಟು ಯೆಹೋವನೊಬ್ಬನಿಗೆ ಸರ್ವಾಂಗ ಹೋಮಯಜ್ಞಗಳನ್ನು ಸಮರ್ಪಿಸಬೇಕೆಂದಿರುತ್ತೇನೆ. ಆದರೆ ಈ ವಿಷಯದಲ್ಲಿ ಯೆಹೋವನು ನನ್ನನ್ನು ಕ್ಷಮಿಸಲಿ. ನನ್ನ ಒಡೆಯನು ಆರಾಧನೆಗೋಸ್ಕರ ರಿಮ್ಮೋನನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡುವಾಗ ನಾನೂ ನಮಸ್ಕಾರ ಮಾಡಬೇಕಾಗುವುದು. ಈ ಒಂದು ವಿಷಯದಲ್ಲಿ ಮಾತ್ರ ಯೆಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು ಅನ್ನಲು ಎಲೀಷನು ಅವನಿಗೆ, ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಅವನು ಹೊರಟು ಹೋದನು. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೇಹಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಆರಾಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅವನನ್ನು ಹಾಗೇ ಕಳುಹಿಸಿಬಿಟ್ಟನಲ್ಲ. ಯೆಹೋವನಾಣೆ,
ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೇಹಜಿಯನ್ನು ಕಂಡು ರಥದಿಂದಿಳಿದು ಅವನನ್ನು ಎದುರುಗೊಂಡು, ಕ್ಷೇಮವೋ ಎಂದು ಕೇಳಿದನು. ಅವನು, ಕ್ಷೇಮ, ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ. ಆದದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನೂ 2 ದುಸ್ತು ಬಟ್ಟೆಗಳನ್ನೂ ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ಎಂದು ಉತ್ತರ ಕೊಟ್ಟನು. ನಾಮಾನನು 2 ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು 2 ಚೀಲಗಳಲ್ಲಿ ಹಾಕಿಸಿ ಆ ಚೀಲಗಳನ್ನು 2 ದುಸ್ತು ಬಟ್ಟೆಗಳನ್ನು 2 ಸೇವಕರ ಮೇಲೆ ಹೊರಿಸಿ ಅವರನ್ನು ಗೇಹಜಿಯ ಸಂಗಡ ಕಳುಹಿಸಿದನು. ಅವರು ಹೊತ್ತುಕೊಂಡು ಇವನ ಮುಂದೆ ನಡೆದರು. ಗುಡ್ಡವನ್ನು ಮುಟ್ಟಿದಾಗ ಗೇಹಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳುಹಿಸಿಬಿಟ್ಟನು. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೇಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದಿಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಾಮಾನನ ಕುಷ್ಠವು ನಿನ್ನನ್ನೂ ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 5, 5ನೇ ಅಧ್ಯಾಯ. 2ನೇ ಅರಸು 5ನೇ ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 4ನೇ ಅಧ್ಯಾಯದಲ್ಲಿ ಏನಿತ್ತು ಎಂಬುದಾಗಿ ಸ್ವಲ್ಪ ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಅದನ್ನು 2 ಭಾಗವನ್ನಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಂಡಿದ್ದೇವೆ. 1ರಿಂದ 17, 18ರಿಂದ 44 ವಚನಗಳಲ್ಲಿ ಎಲೀಷನು ಮಾಡಿದಂಥ ಅದ್ಭುತಗಳು ಅಥವಾ ದೇವರು ಎಲೀಷನ ಮುಖಾಂತರವಾಗಿ ಮಾಡಿದ ಅದ್ಭುತಗಳನ್ನು ನಾವು ನೋಡಿಕೊಳ್ತೇವೆ. ಯಾವ ರೀತಿಯಾಗಿ ಒಬ್ಬ ಬಡ ವಿಧವೆ, ಆಕೆಗೆ ಹಣ ಇರಲಿಲ್ಲ, ಮಕ್ಕಳು, ಸಾಲಗಾರರು ಮಕ್ಕಳನ್ನೇ ಕೂಡ ಗುಲಾಮರಾಗಿ ಒಯ್ಯುವಂಥ ಒಂದು ಅನುಭವ. ಅಂಥ ಸನ್ನಿವೇಶದಲ್ಲಿ ಅನೇಕ ಪಾತ್ರೆಗಳನ್ನು, ಖಾಲಿ ಬರೀ ಪಾತ್ರೆಗಳನ್ನು ನೆರೆಯವರಿಂದ ತಗೊಂಡು ಬಂದು ಇದ್ದಂಥ ಸ್ವಲ್ಪ ಎಣ್ಣೆಯನ್ನು ಸುರಿದಾಗ ಅದು ಎಣ್ಣೆ ನಿಲ್ಲಲಾರದೆ ಹಾಗೆಯೇ ಸುರಿಯುತ್ತಾ ಹೋಯಿತು. ಅದನ್ನು ಒಂದೊಂದು ಪಾತ್ರೆಗಳಲ್ಲಿ ತುಂಬಿಸಿ ಬಹಳಷ್ಟು ಪಾತ್ರೆಗಳು. ಆವತ್ತಿನ ದಿವಸ ಆಕೆಯು ಐಶ್ವರ್ಯವಂತಳಾಗಿಬಿಟ್ಲು. ಯಾಕಂತ ಹೇಳಿದರೆ ಬಡ ವಿಧವೆ ಈಗ ಸಿರಿವಂತಳಾದ ವಿಧವೆ ಆಗಿಬಿಟ್ಲು. ಯಾಕಂತ ಹೇಳಿದರೆ ಅಲ್ಲಿನ ಆ ಪಾತ್ರೆಗಳಲ್ಲಿ ಇದ್ದಂಥ ಎಣ್ಣೆಯನ್ನು ಮಾರಾಟ ಮಾಡಿಕೊಂಡು ಸಾಲಗಾರರಿಗೆ ಕೊಟ್ಟು ಜೀವಮಾನದಿಂದ ಉಳಿದಂಥ ಎಣ್ಣೆಯನ್ನು ಜೀವಮಾನವೆಲ್ಲ ಮಾರಿ ಬದುಕುವಂಥ ರೀತಿಯಲ್ಲಿ ಒಂದು ಅದ್ಭುತ. ಅಷ್ಟೇ ಅಲ್ಲದೆ ಸತ್ತು ಹೋದಂಥ ಒಬ್ಬ ಹುಡುಗನನ್ನು ಎಲೀಷನು ಬಂದು ಅದ್ಭುತವಾದ ರೀತಿಯಲ್ಲಿ ಸ್ವಸ್ಥತೆಯನ್ನು ಅಥವಾ ಜೀವ ಪುನರುತ್ಥಾನವಾಗುವಂತೆ ಸತ್ತು ಹೋದ ಹುಡುಗನನ್ನು ಎಬ್ಬಿಸುವಂಥ ಒಂದು ಅದ್ಭುತ. ಅದೇ ರೀತಿಯಾಗಿ ವಿಷದ ಒಂದು ಹಂಡೆ ಇತ್ತು, ಅಂದರೆ ತುಂಬ ಅಡಿಗೆ ಮಾಡಿದ್ದರು, ವಿಷ ಅದರಲ್ಲಿತ್ತು. ಆದರೆ ಒಂದು ಹಿಟ್ಟು ತೆಗೆದುಕೊಂಡು ಪಾತ್ರೆಯೊಳಗೆ ಹಿಟ್ಟನ್ನು ತಂದು ಕೊಡ್ರಿ ಅಂತ ಕೇಳಿದನು. ಆನಂತರ ಅದನ್ನು ಈಗ ಬಡಿಸಿರಿ ಅಂತ ಹೇಳಿದಾಗ ವಿಷ ಹೋಗಿ ಅದು ಆರೋಗ್ಯಕರವಾದ ಊಟವಾಯಿತು. ಈ ರೀತಿಯಾಗಿ ಒಂದೊಂದಾಗಿ ಅದ್ಭುತಗಳನ್ನು ಮಾಡಿದಂಥ
ಘಟನೆ ನಾವು 4ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಸಾಮಾನ್ಯವಾದಂಥ 20 ರೊಟ್ಟಿ 100 ಜನರಿಗೆ ಅದು ಮಲ್ಟಿಪ್ಲೈ ಆಯಿತು, ಅದು ಗುಣಾಕಾರವಾಯಿತು, ಹೆಚ್ಚಾಯಿತು. ಯೇಸು ಸ್ವಾಮಿ ಕೂಡ ಇಂಥ ಒಂದು ಅದ್ಭುತ ಮಾಡಿದ್ದನ್ನು ಸುವಾರ್ತೆಗಳಲ್ಲಿ ನಾವು ಓದ್ತೇವೆ. ಇಲ್ಲಿ ಕೂಡ ಎಲಿಷನು ಇಂಥ ಒಂದು ಪವಾಡ, ಇಂಥ ಒಂದು ಅದ್ಭುತ ಮಾಡಿದ್ದನ್ನು ದಾಖಲಿಸಿರುವುದಾಗಿ ನಾವು ಅಧ್ಯಯನ ಮಾಡಿಕೊಳ್ತೇವೆ. ಸರಿ, ಈಗ 2ನೇ ಅರಸುಗಳು 5ನೇ ಅಧ್ಯಾಯ ನಾವು ನೋಡುವಾಗ ಅಲ್ಲಿ ಬಹಳ ವಿಚಿತ್ರವಾದಂಥ ಬೇರೆ ದೇಶದಲ್ಲಿ ನಡೆದಂಥ ಒಂದು ಘಟನೆ. ದೇವರು ತನ್ನ ಸ್ವಕೀಯ ದೇಶ, ತನ್ನ ಜನರ ನಡುವೆ ಮಾಡಿದಂಥದ್ದನ್ನು ಇದುವರೆಗೆ ನಾವು ನೋಡಿದ್ದೇವೆ. ಆದರೆ ದೇವರು ಬೇರೆ ದೇಶದಲ್ಲಿ ಕೂಡ ಬೇರೆ ಜನರಿಗೆ ಮಾಡಿದಂಥ ಅದ್ಭುತ, ಯಾವ ರೀತಿಯಾಗಿ ದೇವರು ಔಟ್ ರೀಚ್, ಹೊರಗೆ ಹೋಗಿ ತಲುಪುವಂಥದ್ದನ್ನು ನಾವು ನೋಡ್ತೇವೆ. 5ನೇ ಅಧ್ಯಾಯ 1ನೇ ವಚನದಲ್ಲಿ ಅರಾಮ್ಯರ ಅರಸನಿಗೆ, ಅಂದರೆ ಅನ್ಯ ಜನರು, ಇಸ್ರಾಯೇಲ್ರಲ್ಲ, ಯಹೂದದವರಲ್ಲ, ಅನ್ಯ ದೇಶದ ಅರಸನಿಗೆ ನಾಮಾನನೆಂಬ ಒಬ್ಬ ಸೇನಾಪತಿ ಇದ್ದನು. ನಾಮಾನ ಅಂದರೆ ರಮಣೀಯನು ಅಂತ ಅರ್ಥ. ಆದರೆ ನಿಜಕ್ಕೂ ಅವನು ರಮಣೀಯನಾಗಿರಲಿಲ್ಲ. ಅವನ ದೇಹದಲ್ಲಿ ಕುಷ್ಠರೋಗ ಕಾಣಿಸಿಕೊಂಡಿತ್ತು. ಅವನು ಕುಷ್ಠರೋಗಿಯಾಗಿದ್ದು. ಆದರೆ ಆಶ್ಚರ್ಯ ಇನ್ನೊಂದು ಏನಂದರೆ, ಯೆಹೋವನು, ವಾವ್, ದೇವರು ಯೆಹೋವನು ಈ ನಾಮಾನನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದನಂತೆ. ದೇವರು ಇಸ್ರಾಯೇಲರಿಗೆ ಮಾತ್ರ ಜಯವನ್ನು ಅನುಗ್ರಹಿಸ್ತಾನೆಂಬುದಾಗಿ, ತನ್ನ ಜನರಿಗೆ ಮಾತ್ರ ಎಂಬುದಾಗಿ ನಾನು ತಿಳ್ಕೊಂಡಿದ್ದೆ. ಆದರೆ ದೇವರು ಅನ್ಯರಲ್ಲಿ ಕೂಡ, ಯಾಕಂದರೆ ದೇವರು ಸೃಷ್ಟಿಕರ್ತನು, ಸ್ವಂತದವರಿಗೂ ಆತನ ದೇವರು, ಅನ್ಯರಿಗೂ ಆತನು ದೇವರು. ಒಂದು ವೇಳೆ ಅವರು ಆತನನ್ನು ದೇವರನ್ನಾಗಿ ಅರಿಕೆ ಮಾಡದಿದ್ದಾಗಿಯೂ ಆತನು ದೇವರೇ. ಇಲ್ಲಿ ಕೂಡ ದೇವರು ಅಂದರೆ ಯೆಹೋವನು ನಾಮಾನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು, ಸನ್ಮಾನ ಯೋಗ್ಯನೆಂದು ಎಣಿಸ್ತಿದ್ದನು. ಭಾಳ VIP ಆಗಿದ್ದಂಥ ವ್ಯಕ್ತಿಯಾಗಿದ್ದನು ಅರಾಮ್ಯರ ಅರಸನಿಗೆ. ಆದರೆ ಈ ಪರಾಕ್ರಮಶಾಲಿಯಾದಂಥ ಈ ನಾಮಾನನು, ರಮಣೀಯನು ಎಂಬಂಥ ಹೆಸರು ಇರುವಂಥ ಈ ವ್ಯಕ್ತಿ ಕುಷ್ಠರೋಗಿಯಾಗಿದ್ದನು. ಏನಾಯ್ತಂದರೆ, ಈ ಅರಾಮ್ಯರು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಹೋಗಿಬಿಟ್ಟು ಸುಲಿಗೆ ಮಾಡುವುದಕ್ಕಾಗಿ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿದ್ದಾಗ ಏನು ಮಾಡಿಬಿಟ್ರು, ಇಸ್ರಾಯೇಲರಲ್ಲಿ ಒಬ್ಬ ಚಿಕ್ಕ ಹುಡುಗಿಯನ್ನು ಕೂಡ ಹಿಡಿದುಕೊಂಡು ಬಂದುಬಿಟ್ಟಿದ್ರು. ಯಾಕೆ, ಗುಲಾಮಳಾಗಿ ಮನೆ ಕೆಲಸ ಮಾಡಿಕೊಂಡಿರ್ಬೋದು ಅಂತೇಳ್ಬಿಟ್ಟು. ಕಡೆಗೆ ನಾಮಾನನ, ಈ ಸೇನಾಪತಿಯ, ಪರಾಕ್ರಮಶಾಲಿಯ ಮನೆಯಲ್ಲಿ ಈ ಸಣ್ಣ ಇಸ್ರಾಯೇಲ್ ಹುಡುಗಿ ದಾಸಿಯಾಗಿ, ಕೆಲಸದವಳಾಗಿ ಕೆಲಸ ಮಾಡ್ತಾಯಿದ್ಳು. ಆದರೆ ಇವಳ ಒಂದು ಪ್ರಭಾವ ದೊಡ್ಡದೇ ಆಗಿತ್ತು. ಹೇಗೆ ಅಂತ ಹೇಳಿದರೆ, ಆಕೆ, ಈ ಸಣ್ಣ ಹುಡುಗಿ ಏನು ಮಾಡ್ತಿದ್ಲು, ತನ್ನ ಯಜಮಾನನಿಗೆ ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಸಮಾರ್ಯದಲ್ಲಿ ಅಂದರೆ ಇಸ್ರಾಯೇಲ್ದು ರಾಜಧಾನಿ ಸಮಾರ್ಯ, ಅಲ್ಲಿ ಈ ಪ್ರವಾದಿ ಎಲಿಷನಿದ್ದನು. ಅಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾಕಂದರೆ ಎಲಿಷನು ನಾಮಾನನನ್ನು ಕುಷ್ಠರೋಗದಿಂದ ವಾಸಿ ಮಾಡ್ತಿದ್ದನು ಅಂತ ಹೇಳ್ತಿದ್ಲಂತ. ಆಶ್ಚರ್ಯ ಅದು. ಅಂದರೆ ಚಿಕ್ಕ ಹುಡುಗಿ ಆದರೂ ದೇವರ ಪ್ರಭಾವ, ದೇವರ ಶಕ್ತಿ, ದೇವರ ಕಾರ್ಯ, ದೇವರ ಪ್ರವಾದಿ
ಪ್ರವಾದಿಯ ಅದ್ಭುತ, ಇದರ ಮೇಲೆ ಆಕೆಗೆ ನಂಬಿಕೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಕಡೆಗೆ ಏನಾಯಿತು? ಭಾಳ ಆಶ್ಚರ್ಯ. ಇನ್ನೊಂದು ಆಶ್ಚರ್ಯ ಏನು? 4ನೇ ವಚನ 2ನೇ ಅರಸುಗಳ ಗ್ರಂಥ 5:4. ನಾಮಾನನು ಅರಸನ ಸನ್ನಿಧಿಗೆ ಹೋಗಿ, ಯಾಕಂದರೆ ಅರಾಮ್ಯರ ಅರಸನು ಮತ್ತು ನಾಮಾನನು ಸ್ವಲ್ಪ ಹತ್ತಿರವಾಗಿಬಿಟ್ಟಿದ್ರು. ಯಾಕಂದರೆ ದೊಡ್ಡ ಪರಾಕ್ರಮಶಾಲಿ ಅಂತ ಹೇಳಿಬಿಟ್ಟು ಜಯ ಇವನು ಸೇನಾಪತಿ ತನ್ನ ರಾಜ್ಯಕ್ಕೆ ತಗೊಂಡು ಬಂದಿದ್ದರಿಂದ ಸ್ವಲ್ಪ ಇಬ್ಬರು ಹತ್ತಿರವಾಗಿದ್ದರು ಅಂತ ನಮಗೆ ಅನಿಸ್ತದೆ. ಆದ ಕಾರಣ ಅರಸನ ಸನ್ನಿಧಿಗೆ ಹೋಗಿಬಿಟ್ಟು ಇಸ್ರಾಯೇಲ್ ದೇಶದ ಹುಡುಗಿಯು ಹೇಳಿದ್ದನ್ನು ತಿಳಿಸಲು, ಒಬ್ಬ ಮನೆ ಕೆಲಸದವಳು ಮನೆಯಲ್ಲಿ ಹೇಳಿದ್ದನ್ನು ಹೆಂಡತಿ ಕೇಳಿಕೊಂಡು, ಹೆಂಡತಿ ಬಂದು ಗಂಡನಿಗೆ ಹೇಳಲಾಗಿ ಗಂಡ ಹೋಗಿ ಅರಸನಿಗೆ ಹೇಳಲಿಕ್ಕೆ ಸಾಧ್ಯನಾ? ಆದರೆ ಇದಾಯಿತು. ಒಬ್ಬ ಕೆಲಸದವಳು ಹೇಳಿದ್ದನ್ನು, ಆಕೆಯ ಒಂದು ಪ್ರಭಾವ, ಆಕೆಯ ಒಂದು ಇನ್ಫ್ಲೂಯೆನ್ಸ್ ಎಷ್ಟಿತ್ತು ಎಂಬುದಾಗಿ ಇದರಲ್ಲಿ ನಾವು ನೋಡ್ತೇವೆ. ಆದ ಕಾರಣ ಆಕೆ ಹೇಳಿದ ಮಾತನ್ನು ತಕ್ಕೊಂಡು ಬಂದು ಈಗ ನಾಮಾನನು ಅರಾಮ್ಯರ ಅರಸನ ಮುಂದೆ ತಿಳಿಸಲು, ಅರಸನೇನು ಮಾಡ್ತಾನೆ? ಅವನು, ನೀನು ಅಲ್ಲಿಗೆ ಹೋಗಿ ಬಾ, ಇಸ್ರಾಯೇಲ್ಗೆ ಹೋಗಿ ಬಾ, ನೀನು ಸಮಾರ್ಯಕ್ಕೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲ್ರ ಅರಸನಿಗೆ ಒಂದು ಪತ್ರವನ್ನು ಕೊಡ್ತೇನೆ ಅಂತ ಹೇಳಿಬಿಟ್ನಂತೆ. ಈಗ ನೋಡ್ರಿ, ಈಗ 2 ಮಹಾ ವ್ಯಕ್ತಿಗಳು, ಮಹಾ ದೇಶಾಧಿಪತಿಗಳು ಈಗ ಭೇಟಿಯಾಗುವಂಥ, ಒಬ್ರಿಗೊಬ್ಬರು ಲೆಟರ್ ಬರ್ಕೊಡುವಂತೆ ಸೇನಾಪತಿ ಮಧ್ಯದಲ್ಲಿ ಈ 3 ವ್ಯಕ್ತಿಗಳನ್ನು ಅಥವಾ 4 ವ್ಯಕ್ತಿಗಳನ್ನು ಪ್ರಭಾವಿಸಿದಂಥ ಈ ಹುಡುಗಿ. ಹೌದು, ನಾಮಾನನ ಹೆಂಡತಿಗೆ ಇವಳು ದಾಸಿಯಾಗಿದ್ದಳು. ಹಾಗಾದರೆ ಈ ಕೆಲಸದವಳು, ಇಸ್ರಾಯೇಲ್ ಚಿಕ್ಕ ಕೆಲಸದವಳು ಹುಡುಗಿ, ಸಣ್ಣ ಹುಡುಗಿ, ನಾಮಾನನ ಹೆಂಡತಿಗೆ ಇನ್ಫ್ಲೂಯೆನ್ಸ್ ಮಾಡಿದಳು. ನಾಮಾನನಿಗೆ ಸೇನಾಪತಿಗೆ ಇನ್ಫ್ಲೂಯೆನ್ಸ್ ಆಯಿತು. ಅಲ್ಲಿಂದ ಈಗ ಅರಾಮ್ಯರ ಅರಸನಿಗೆ ಇನ್ಫ್ಲೂಯೆನ್ಸ್ ಆಯಿತು, ಪ್ರಭಾವ ಆಯಿತು. ಈಗ ಅರಾಮ್ಯರ ಅರಸನು ಈಗ ಇಸ್ರಾಯೇಲ್ ದೇಶದ ಅರಸನಿಗೆ ಒಂದು ಲೆಟರ್ ಬರೆಯುವಂಥದ್ದಾಯಿತು. ಇದಕ್ಕೆಲ್ಲ ಮೂಲ ಕಾರಣ, ಮುಖ್ಯ ಕಾರಣ ಆ ಕೆಲಸದವಳು, ಇಸ್ರಾಯೇಲ್ ದೇಶದಿಂದ ಗುಲಾಮಳಾಗಿ ಬಂದಂಥ ಕೆಲಸದವಳು, ಆ ಚಿಕ್ಕ ಹುಡುಗಿ. ಸರಿ, ನಾಮಾನನು ಈಗೇನು ಮಾಡ್ತಾನೆ? ಎಲ್ಲ ತನಗೆ ಬೇಕಾದಂಥ ಬೆಳ್ಳಿ, ಬಂಗಾರ, ದುಸ್ತು ಬಟ್ಟೆಗಳು ಇವೆಲ್ಲ ತೆಗೆದುಕೊಂಡು ಈಗ ಸಮಾರ್ಯಕ್ಕೆ ಹೋಗಿ ಪತ್ರವನ್ನು ಇಸ್ರಾಯೇಲ್ ಅರಸನಿಗೆ ಕೊಡ್ತಾನೆ. ಕೊಟ್ಟಾಗ ಇಸ್ರಾಯೇಲ್ನ ಅರಸನ ಪ್ರತಿಕ್ರಿಯೆ ಏನಾಗಿರಬೇಕು? ಭಾಳ ಸಂತೋಷವಾಗಿರಬೇಕಾ? ಇಲ್ಲ. ಅವನು ಮಾಡಿದಂಥ ಒಂದು ಪ್ರತಿಕ್ರಿಯೆ ಏನಂತ ಹೇಳಿದರೆ, ಆ ಲೆಟರನ್ನು ಓದಿದ ತಕ್ಷಣ 7ನೇ ವಚನದಲ್ಲಿ ಅವನ ಬಟ್ಟೆಗಳನ್ನು ಹರಿದುಕೊಂಡ್ಬಿಡ್ತಾನೆ. ಯಾಕಂತ ಹೇಳಿದರೆ, ಇಸ್ರಾಯೇಲ್ ಅರಸನ ಒಂದು ಯೋಚನೆ ಏನಂತ ಹೇಳಿದರೆ, ಈಗ ಅರಾಮ್ಯರ ಅರಸನು ಒಬ್ಬ ಕುಷ್ಠರೋಗಿಯನ್ನು ಕಳಿಸ್ಕೊಟ್ಬಿಟ್ಟಿದ್ದಾನೆ. ಆ ಕುಷ್ಠರೋಗಿಯನ್ನು ನಾನು ವಾಸಿ ಮಾಡಬೇಕಂತೆ. ನನಗಾಗಲಿಲ್ಲ ಅಂದರೆ ಯುದ್ಧಕ್ಕೆ ಬರಲಿಕ್ಕೆ ಇದು ಎಕ್ಸ್ಕ್ಯೂಸ್ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊಂಡು, ನಾನೇನು ದೇವರೋ, ಜೀವದಾನ ಮಾಡೋದಕ್ಕಾಗಲಿ ಸಾಯಿಸೋದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟೋ? ಇಸ್ರಾಯೇಲ್ ಅರಸನು ಹೌದು, ಇವನು ವಿಶ್ವಾಸಿ ಆಗಿದ್ದನು, ಆದರೆ ಪೂರ್ಣವಾಗಿ ಇಷ್ಟರ ಮಟ್ಟಿಗೆ ಅವನಿಗೆ ನಂಬಿಕೆ ಇರಲಿಲ್ಲ. ಅವನು ತಿಳ್ಕೊಳ್ತಾನೆ, ಇವನು ಈ ಅರಸನು, ಅರಾಮ್ಯರ ಅರಸನು ನನ್ನ ಜೊತೆಯಲ್ಲಿ ಜಗಳವಾಡೋದಕ್ಕೆ ಕಾರಣ ಹುಡುಕ್ತಾ ಇದ್ದಾನೆ, ಅದನ್ನು ಬಿಟ್ಟು ಬೇರೆ ಏನಿಲ್ಲ ಅಂತ. ಅರಸನು ಬಟ್ಟೆಗಳನ್ನು ಹರ್ಕೊಳ್ಳುವಂಥದ್ದು ಅದು ನ್ಯೂಸ್, ಅದು ಒಂದು ರೀತಿಯಿಂದ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಭಾಳ ಕಾಸ್ಟ್ಲಿಯಾಗಿ ಬಹಳಷ್ಟು ಬೆಲೆಯುಳ್ಳಂಥ ವಸ್ತ್ರಗಳನ್ನು ಅವನು ಹರ್ಕೊಂಡ್ಬಿಟ್ಟಿದ್ದಾನಂದರೆ ಅವನು ಅಷ್ಟರ ಮಟ್ಟಿಗೆ ಡೆಸ್ಪರೇಟಾಗಿ ಬೇಸರ ಪಟ್ಕೊಂಡು ತನ್ನ ಒಂದು ಉದ್ವೇಗವನ್ನು ಪ್ರಕಟಪಡಿಸುವಂಥ ಬಾಹ್ಯಾಚಾರವಾಗಿ
ಎಕ್ಸ್ಟರ್ನಲ್ ಆಗಿ ಪ್ರಕಟಪಡಿಸುವಂಥದ್ದು ಆ ಕಾಲದಲ್ಲಿ ಆ ರೀತಿಯಾಗಿತ್ತು. ಈ ಒಂದು ನ್ಯೂಸು, ಈ ಒಂದು ಸುದ್ದಿ ಪ್ರವಾದಿಯಾದಂಥ ದೇವರ ಮನುಷ್ಯನಾದ ಎಲಿಷನಿಗೆ ತಲುಪ್ತದೆ. ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದನ್ನು ದೇವರ ಮನುಷ್ಯನಿಗೆ ಆ ನ್ಯೂಸ್ ಹೋಗಿದ್ದಾಗ ದೂತರ ಮುಖಾಂತರವಾಗಿ ಅವನಿಗೆ ಈಗ ರಾಜನಿಗೆ ಒಂದು ಮೆಸೇಜ್ ಕಳಿಸ್ಕೊಡ್ತಾ ಇದ್ದಾನೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಮೆಸೇಜ್ ಅದು. 5ನೇ ಅಧ್ಯಾಯ 8ನೇ ವಚನದಲ್ಲಿ ರಾಜನಿಗೆ ದೇವರ ಮನುಷ್ಯನು ಪ್ರವಾದಿ ಕೊಟ್ಟಂಥ ಸಂದೇಶ ಏನಂತ ನೋಡೋಣ ಬನ್ನಿರಿ. ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡದ್ದೇಕೆ? ವೈ ಡಿಡ್ ಯು ಟೋರ್ ಯುವರ್ ಕ್ಲೋತ್ಸ್? ಅವನನ್ನು ನನ್ನ ಬಳಿಗೆ ಕಳಿಸು. ಯಾರ ಕುಷ್ಠರೋಗಿದ್ದನಲ್ಲ ನಾಮಾನನು, ನನ್ನ ಬಳಿಗೆ ಕಳಿಸು. ಯಾಕೆ? ಇಸ್ರಾಯೇಲ್ಯರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ಅವನಿಗೆ ಗೊತ್ತಾಗಲಿ. ವಾವ್, ಎಂಥ ಚಾಲೆಂಜ್, ಎಂಥ ಸವಾಲು. ಇಸ್ರಾಯೇಲ್ನಲ್ಲಿ ಪ್ರವಾದಿ ಇದ್ದಾನೆ, ದೇರ್ ಈಸ್ ಅ ಮ್ಯಾನ್ ಆಫ್ ಗಾಡ್, ಎ ಪ್ರಾಫಿಟ್ ಆಫ್ ಗಾಡ್ ಎಂಬುದು ಅವನಿಗೆ ಗೊತ್ತಾಗಲಿ. ನಾಮಾನನು ಈ ರೀತಿಯಾಗಿ ಹೇಳಿದ ಕಳಿಸಿದ ತಕ್ಷಣ ನಾಮಾನು ಈಗ ರಥಗಳೊಡನೆ ಬರ್ತಾನೆ ಎಲಿಷನ ಹತ್ರ. ಎಲಿಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತನು. ಈ ಒಂದು ಸೀನ್, ಈ ಒಂದು ದೃಶ್ಯ ನಾವು ಆಲೋಚನೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ನನಗನ್ಸಿದ ಮಟ್ಟಿಗೆ ಎಲಿಷನಿಗೆ ಅಂಥ ಒಂದು ದೊಡ್ಡ ಮನೆ ಇರಲಿಲ್ಲ, ಭಾಳ ಸಿಂಪಲ್ ಆದಂಥ ಒಂದು ಜೀವನ ಆ ದಿವಸಗಳಲ್ಲಿ ಹಳೆ ಒಡಂಬಡಿಕೆ ಪ್ರವಾದಿಗಳು ಜೀವಿಸ್ತಾ ಇದ್ದರು. ಯಾಕಂದರೆ ಈಗಾಗಲೇ ನಾವು ನೋಡಿದ್ವಿ ಹಿಂದಿನ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಒಂದು ಚಿಕ್ಕ ಕೋಣೆ, ಅದರಲ್ಲಿ ಒಂದು ಮಂಚ, ಒಂದು ಕುರ್ಚಿ, ಒಂದು ಮೇಜು, ಆ ರೀತಿಯಾಗಿ ಸಿಂಪಲಾಗಿ ಒಂದು ಮನೆಯನ್ನು ಶೂನಾಮಿ ಅವಳು ಕಟ್ಟಿಕೊಟ್ಟಿದ್ದಳು. ಇಲ್ಲಿ ಕೂಡ ಮನೆ ಮುಂದೆ ಆ ಮನೆ ಎಲಿಷನ ಮುಂದೆ ದೊಡ್ಡದಾಗಿತ್ತು, ಚಿಕ್ಕದಾಗಿತ್ತು. ಒಟ್ಟು ಅವತ್ತಿನ ದಿವಸ VIPs, ದೊಡ್ಡ ದೊಡ್ಡ ರಥಗಳು ಮತ್ತು ಅರಾಮ್ಯರು ಮತ್ತು ಸ್ವಂತ ಊರಿನವರೆಲ್ಲ ಬೇರೆ ದೇಶಗಳಿಂದ ವಿದೇಶಿಗಳಾಗಿ ಬಂದಂಥ ಭಾಳ ಜನರು ಬಹುಶಃ ಆ ರಥಾಶ್ವಗಳೊಡನೆ ಎಲಿಷನ ಮನೆಗೆ ಹೋಗಿ ಬಾಗಿಲು ಮುಂದೆ ನಿಂತ್ಕೊಂಡಿದ್ದಾನೆ. ಎಲಿಷನು ಅವನಿಗೆ ಹೋಗಿ ನೀನು ಏನು ಮಾಡು, ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹ ಮೊದಲಿದ್ದ ಹಾಗೆ ಆಗಿಬಿಡ್ತದಂತ. ನಾಮಾನು ಇದನ್ನು ಕೇಳಿ ಕೋಪಗೊಳ್ತಾನೆ. ಯಾಕೆ ಕೋಪಗೊಳ್ತಾನೆ ಅಂತ ಹೇಳಿದ್ರೆ, ಇವನು VIP. ಈಗಾಗಲೇ ದೇವರು ಯೆಹೋವನು ಈ ನಾಮಾನನ ಮುಖಾಂತರವಾಗಿ ಜಯವನ್ನು ಅರಾಮ್ಯರ ದೇಶಕ್ಕೆ ತಂದಂಥ ಒಂದು ವಿಷಯ. ಅವನು ಪರಾಕ್ರಮಶಾಲಿ, ಮಹಾಪುರುಷನ ಅರಸನ ದೃಷ್ಟಿಯಲ್ಲಿ ಸನ್ಮಾನ್ಯ, ಯೋಗ್ಯನು, ಇವೆಲ್ಲ ಸರ್ಟಿಫಿಕೇಟ್ಗಳು ಇವನಿಗಿದ್ದು, ಅಂಥ ಸಂದರ್ಭದಲ್ಲಿ ಸಾಮಾನ್ಯನಾದಂಥ ದೇವ್ರ ಸೇವಕನು ಹೋಗಿ ಇವನು ಮೀಟ್ ಮಾಡದೆ ಕಳಿಸ್ಬಿಡ್ತಾನಲ್ಲ. ಅದಕ್ಕೆ ನಾನು ಅಂದ್ಕೊಂಡೆ ಹೊರಗೆ ಬರ್ತಾನೆ ಅಂದ್ಕೊಂಡೆ, ಆದರೆ ಎಲಿಷನ್ ಬರಲಿಲ್ಲ. ನಿಂತು ನನ್ನ ಮುಂದೆ ನಿಲ್ತಾನೆ ಅಂದ್ಕೊಂಡೆ, ನಿಂತಿಲ್ಲ. ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ, ಅಂದರೆ ಒಂದು ದೊಡ್ಡ ಪ್ರೇಯರ್ ಮಾಡಿ, ಕುಷ್ಠದ ಮೇಲೆ ಕೈ ಆಡಿಸಿ, ಸ್ವಲ್ಪ ಕುಷ್ಠದ ಮೇಲೆಲ್ಲ ಕೈ ಇಡ್ತಾನಂತ, ವಾಸಿ ಮಾಡುವನೆಂದು ನೆನೆಸಿದ್ದೇನಾದರೆ ಈ ರೀತಿಯಾಗಿ ಮಾಡಲಿಲ್ಲ ಅಂತ ಅಪ್ಸೆಟ್ ಆದಾಗ. ಆದರೆ ಅವನಿಗೆ ಕೆಲವು ಒಳ್ಳೆಯ ಸೇವಕರಿದ್ದರು, ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ಅಪ್ಪನವರೇ, 13ನೇ ವಚನ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸ ಹೇಳಿದರೆ ನೀವು ಮಾಡ್ತಿದ್ರಿ. ಇದು ಭಾಳ ಸಿಂಪಲ್ ಆಗಿರುವಂಥ ಕೆಲಸ ಅವ್ರು ಹೇಳ್ಕೊಟ್ಟಿದ್ದಾರಲ್ಲ, ಆದ ಕಾರಣ ಅದನ್ನು ಟ್ರೈ ಮಾಡಿರಿ, ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿದಾಗ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ನಾಮಾನನ ದೇಹವು ಕೂಸಿನ ದೇಹದಂತೆ ಆಗೋಯ್ತು, ಶುದ್ಧವಾಗೋಯ್ತು. ಅವನು ಭಾಳ ಖುಷಿಯಾಗಿ ಮತ್ತೆ ತನ್ನ ಪರಿವಾರದವರೊಡನೆ ಏನು ಮಾಡ್ತಾನೆ, ಎಲಿಷನ ಹತ್ರ ಬರ್ತಾನೆ.
ಬಂದ್ಬಿಟ್ಟು ಒಂದು ಸಾಕ್ಷಿ ಹೇಳ್ತಾನೆ ರೀ, ಟೆಸ್ಟಿಮೋನಿ ಕೊಡ್ತಾನೆ. ಏನಂತ 15ನೇ ವಚನ, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತು ಲೋಕದಲ್ಲಿ ಬೇರೆ ದೇವರಿರುವುದೇ ಇಲ್ಲ ಎಂಬುದು ಈಗ ನನಗೆ ಗೊತ್ತಾಯಿತು. ಇಸ್ರಾಯೇಲ್ ದೇಶದಲ್ಲಿ ಪ್ರವಾದಿ ಇದ್ದಾನಂತ ಗೊತ್ತಾಗಲಿ ಅಂತ ಹೇಳಿದಾಗ, ಪ್ರವಾದಿ ಮೂಲಕವಾಗಿ ಬರೇ ಪ್ರವಾದಿ ಅಲ್ಲ, ಪ್ರವಾದಿ ಹಿಂದೆ ಇಸ್ರಾಯೇಲ್ ದೇವರು ಯೆಹೋವನಿದ್ದಾನಂತ ನನಗೆ ಗೊತ್ತಾಯಿತು ಅಂತ ಹೇಳಿದಾಗ, ಆಗ ಎಲಿಷನಿಗೆ ಕಾಣಿಕೆ ಕೊಡ್ತಾನೆ. ಇಲ್ಲ ಬೇಡ, ನನಗೆ ಕಾಣಿಕೆ ಅಂತ ತಗೊಳ್ಳೋದಿಲ್ಲ. ಆದರೆ ಅದನ್ನು ಗೆಹಜಿ ತಗೊಂಡ್ಬಿಡ್ತಾನೆ. ಆದ್ದರಿಂದ ಅವನಿಗೆ ಕುಷ್ಠರೋಗ ಬರ್ತದೆ. ಆ ರೀತಿಯಾಗಿ 2ನೇ ಅರಸುಗಳ ಗ್ರಂಥ 5ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 2ನೇ ಅರಸುಗಳ ಗ್ರಂಥ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 5. Now Naaman, captain of the host of the king of Syria, was a great man with his master, and honorable, because by him the Lord had given deliverance unto Syria. He was also a mighty man in valor, but he was a leper. And the Syrians had gone out by companies, and had brought away captive out of the land of Israel a little maid, and she waited on Naaman's wife. And she said unto her mistress, Would God my Lord were with the prophet that is in Samaria, for he would recover him of his leprosy. And one went in, and told his Lord, saying, Thus and thus said the maid that is of the land of Israel. And the king of Syria said, Go, and I will send a letter unto the king of Israel. And he departed, and took with him 10 talents of silver, and 6,000 pieces of gold, and 10 changes of raiment. And he brought the letter to the king of Israel, saying, Now when this letter is come unto thee, behold, I have therewith sent Naaman my servant to thee, that thou mayest recover him of his leprosy. And it came to pass, when the king of Israel had read the letter, that he rent his clothes, and said, Am I God, to kill and to make alive, that this man doth send unto me to recover a man of his leprosy? Wherefore consider, I pray you, and see how he seeketh a quarrel against me. And it was so, when Elisha the man of God had heard that the king of Israel had rent his clothes, that he sent to the king, saying, Wherefore hast thou rent thy clothes? Let him come now to me, and he shall know that there is a prophet in Israel. So Naaman came with his horses and with his chariot, and stood at the door of the house of Elisha. And Elisha sent a messenger unto him, saying, Go and wash in Jordan 7 times, and thy flesh shall come again to thee, and thou shalt be clean. But Naaman was wroth, and went away, and said, Behold, I thought he will surely come out to me, and stand and call on the name of the Lord his God, and strike his hand over the place, and recover the leper. Are not Abana and Pharpar, rivers of Damascus, better than all the waters of Israel? May I not wash in them, and be clean? So he turned and went away in a rage. And his servants came near, and spake unto him, and said, My father, if the prophet had bid thee do some great thing, wouldest thou not have done it? How much rather then, when he saith to thee, Wash, and be clean? Then went he down, and dipped himself 7 times in Jordan, according to the saying of the man of God. And his flesh came again like unto the flesh of a little child, and he was clean. And he returned to the man of God, he and all his company, and came and stood before him, and he said, Behold now, I know that there is no God in all the earth but in Israel. Now therefore, I pray thee, take a blessing of thy servant. But he said, As the Lord liveth, before whom I stand, I will receive none. And he urged him to take it, but he refused. And Naaman said, Shall there not then, I pray thee, be given to thy servant 2 mules burden of earth? For thy servant will henceforth offer neither burnt offering nor sacrifice unto other gods, but unto the Lord. In this thing the Lord pardon thy servant, that when my master goeth into the house of Rimmon to worship there, and he leaneth on my hand, and I bow myself in the house of Rimmon, when I bow down myself in the house of Rimmon, the Lord pardon thy servant in this thing. And he said unto him, Go in peace. So he departed from him a little way.
But Gehazi, the servant of Elisha the man of God, said, Behold, my master hath spared Naaman this Syrian, in not receiving at his hands that which he brought. But as the Lord liveth, I will run after him, and take somewhat of him. So Gehazi followed after Naaman, and when Naaman saw him running after him, he lighted down from the chariot to meet him, and said, Is all well? And he said, All is well. My master hath sent me, saying, Behold, even now there be come to me from Mount Ephraim 2 young men of the sons of the prophets. Give them, I pray thee, a talent of silver, and 2 changes of garments. And Naaman said, Be content, take 2 talents. And he urged him, and bound 2 talents of silver in 2 bags, with 2 changes of garments, and laid them upon 2 of his servants, and they bare them before him. And when he came to the tower, he took them from their hand, and bestowed them in the house, and he let the men go, and they departed. But he went in, and stood before his master. And Elisha said unto him, Whence comest thou, Gehazi? And he said, Thy servant went no whither. And he said unto him, Went not mine heart with thee, when the man turned again from his chariot to meet thee? Is it a time to receive money, and to receive garments, and olive yards, and vineyards, and sheep, and oxen, and men servants, and maid servants? The leprosy therefore of Naaman shall cleave unto thee, and unto thy seed forever. And he went out from his presence a leper, as white as snow.